ಕೊನೆಯಲ್ಲಿ ಮೀನರಾಶಿಗೆ ನೆಲ ಯಾವುದು ನೀರು ಯಾವುದು ಅಂತಂತ ಗೊತ್ತಾಗದೇ ಇರುವಂಥ ಸ್ವಲ್ಪ ಗೊಂದಲ ಆಗ್ತದೆ, ಆಯಿತಾ. ಯಾಕಂದರೆ ಅಲ್ಲಿ ಶುಕ್ರನು, ಅಲ್ಲಿ ರವಿಯೂ ಸೇರಿಕೊಂಡು ಎಲ್ಲ ಗ್ರಹರು ಹೆಚ್ಚು ಕಮ್ಮಿ ಅಲ್ಲಿ ಬರ್ತಾರೆ, ಶನಿಯೂ ಸೇರಿಕೊಂಡು, ರಾಹು ಮಾತ್ರ ಹಿಂದೆ ಬಂದು ಆ ರೀತಿಯ ವರ್ಷ ಶುರು ಆಗ್ತದೆ. ಹಾಗಾಗಿ ತಾಳ್ಮೆಯೇ ವಜ್ರದ ಕವಚ ಮಂಕುತಿಮ್ಮ ಅಂತಂತ. ಮೀನರಾಶಿಯವರಿಗೆ ತಾಳ್ಮೆ ಬೇಕು. ಯಾಕಂದರೆ ವ್ಯಯದಲ್ಲಿ ರಾಹು ಬರೋದು, ಜನ್ಮಕ್ಕೆ ಶನಿ ಬಂದಾಗಿದೆ, ಕುಜನು ಪಂಚಮದಲ್ಲಿ ನೀಚ ಹೊಡಿತಾ ಇದ್ದಾನೆ, ಚಂದ್ರ ರವಿ ಶುಕ್ರರೆಲ್ಲ ಬಂದು ಸೇರ್ಕೋತಾ ಇದ್ದಾರೆ, ಸ್ವಲ್ಪ ಅಯೋಮಯ ಆಗ್ತದೆ. ಹಾಗಾಗಿ ಸ್ತ್ರೀಯರಿಗೆ ವಿಶೇಷವಾಗಿ ನಾನು ಹೇಳೋದನ್ನು ಅನುಭವದಲ್ಲಿ ಬರ್ತದೆ. ಮೀನರಾಶಿಯವರಿಗೆ ಯೋಗ ಮಾಡ್ತಕ್ಕಂಥದ್ದು, ಧ್ಯಾನ ಮಾಡ್ತಕ್ಕಂಥದ್ದು, ನಾಮಜಪ ಮಾಡ್ತಕ್ಕಂಥದ್ದು, ಗುರುರಾಯರ ಸೇವೆಯನ್ನು ವಿಶೇಷವಾಗಿ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯ ಗ್ರಹಶಾಂತಿ, ಮಾನಸಿಕವಾಗಿ ಬಹಳ ಒಳ್ಳೆಯ ಫಲವನ್ನು ಪಡೀತಾರೆ ಮೀನರಾಶಿಯವರು. ಇಷ್ಟು ಮೇಷಾದಿ 12 ರಾಶಿಗಳು 2025 ಹೊಸ ವರ್ಷಕ್ಕೆ ಪುನಃ ವೀಕ್ಷಕ ಬಂಧುಗಳಿಗೆ ಎಲ್ಲರಿಗೂ ಶುಭವನ್ನು ಕೋರ್ತಾ ಎಲ್ಲವನ್ನು ಕೃಷ್ಣಾರ್ಪಣ ಮಾಡ್ತಾ ಇದ್ದೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.